ಕನ್ನಡ ನಾಡು ಸಮೃದ್ಧಿಯ ಬೀಡು ಶಾಸಕ ಎಸ್ ಮುನಿರಾಜು. ಕರ್ನಾಡಲ್ಲಿ ಅರಣ್ಯ ಸಂಪತ್ತು, ಖನಿಜ ಸಂಪತ್ತು, ನದಿಗಳು, ಜಲಧಾರೆಗಳು, ಕಣಿವೆಗಳು, ಬೆಟ್ಟ ಗುಡ್ಡಗಳು ಸಮೃದ್ಧಿಯಿಂದ ಇದ್ದು ನಾಡಿನ ಸೊಬಗನ್ನು ಹೆಚ್ಚಿಸಿ ಪ್ರಬುದ್ಧವಾಗಿವೆ ಎಂದು ಶಾಸಕ ಎಸ್ ಮುನಿರಾಜು ತಿಳಿಸಿದರು. ಹಾವನೂರು ಬಡಾವಣೆಯ ಅಸೆಂಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಅಸೆಂಟ್ ಕನ್ನಡ ಕಲರವ 2025 ಎಂಬ ಶೀರ್ಷಿಕೆಯಡಿ 2 ದಿನಗಳ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅನೇಕ ದಾರ್ಶನಿಕರ, ಸಾಹಿತಿಗಳ, ಚಿಂತಕರ ಮತ್ತು ವಿಜ್ಞಾನಿಗಳನ್ನು ಕಂಡ ಈ ಭೂಮಿ ಪುಣ್ಯಭೂಮಿ ಎಂದು ಬಣ್ಣಿಸಿದರು. ಕಾಲೇಜಿನಿಂದ ಪ್ರಾರಂಭವಾದ ಮೆರವಣಿಗೆ ಡೊಳ್ಳು ಕುಣಿತ, ವೀರಗಾಸೆ, ಪೂಜಾ ಕುಣಿತ, ನೂರಾರು ವಿದ್ಯಾರ್ಥಿನಿಯರ ಕಳಸ ಹೊತ್ತು ಹೆಸರಘಟ್ಟ ಮುಖ್ಯ ರಸ್ತೆಯಿಂದ ಬಾಗಲಗುಂಟೆಯ ಆಟದ ಮೈದಾನ, ಮಾರಮ್ಮನ ದೇವಸ್ಥಾನ, ಹಾವನೂರು ಬಡಾವಣೆಯ ಮುಖ್ಯ ರಸ್ತೆಯಿಂದ ನಡೆದ ಜಾಗೃತಿ ಮೂಡಿಸಿದರು. ವಿದ್ಯಾರ್ಥಿಗಳಿಂದ ನೃತ್ಯ, ಹಾಡು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಶಾಸಕರಿಂದ ಇದೀಗ ಧ್ವಜಾರೋಹಣ ಕಾರ್ಯಕ್ರಮ ಧ್ವಜಾರೋಹಣವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ವೆಂಕಟೇಶ್ ಅವರು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ನಾಡಧ್ವಜ ಕನ್ನಡದ ಬಾವುಟನ್ನು ಆರಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಕನ್ನಡ ಭಾಷೆಗೆ 2,500 ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ ನಮ್ಮ. ಅನೇಕ ಸಾಹಿತಿಗಳನ್ನ, ಕವಿಗಳನ್ನ, ಪಾಲ್ಕೆ ಪ್ರಶಸ್ತಿ ವಿಜೇತರನ್ನ, ವಿಶ್ವಮಾನವರನ್ನ, ರಾಷ್ಟ್ರಕವಿನ ಕಂಡಂಥ ನಾಡು ನಮ್ಮದು. ಕವಿಗಳು ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ವರ್ಣಿಸಿದ್ದಾರೆ. ಎಲ್ಲ ಭಾಷೆ, ಎಲ್ಲ ಧರ್ಮ, ಎಲ್ಲ ಜನ, ಎಲ್ಲ ರಾಜ್ಯದ ಜನ ನಮ್ಮ ನಾಡಿನಲ್ಲಿ ವಾಸ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಅಂಥವ್ರಿಗೆಲ್ಲ ನಾವು ಒಂದು ಕಿವಿ ಮಾತಾಡೋದಿಷ್ಟೇ, ನಮ್ಮ ಭಾಷೆನ ಕಲೀರಿ, ನಿಮ್ಮ ಮಕ್ಕಳಿಗೆ ನಮ್ಮ ಭಾಷೆನ ಕಲಿಸ್ಕೊಡಿ. ಅದೇ ರೀತಿ ನಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ, ನಮ್ಮ ಸಂಸ್ಕೃತಿ ಏನಿದೆಯೋ ಕನ್ನಡದ ಸಂಸ್ಕೃತಿನ ಕಲ್ಕೊಳ್ಳಿ. ಅನೇಕ ಹಬ್ಬಗಳನ್ನ, ಊರಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ, ಅದರಲ್ಲಿ ನೀವು ಕೂಡ ಭಾಗಿಯಾಗಿ ಅಂತೇಳಿ ಅವ್ರಿಗೆ ಕಿವಿ ಮಾತು ಹೇಳ್ತೀವಿ. ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಯಾರಿಗೆ ಒಂದು ಸಣ್ಣ ಅಹಿತಕರ ಘಟನೆ ಇಲ್ಲದೆ ಬಂದಂಥ ಎಲ್ಲರಿಗೂ ನಮ್ಮ ಅಣ್ಣ ತಮ್ಮಂದರ ರೀತಿ ನಾವು ಅವ್ರು ನೋಡಿಕೊಂಡು ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿ ಪ್ರೀತಿಯಿಂದ ಅವ್ರನ್ನ ಕಾಣ್ತಾ ಇದ್ದೀವಿ. ಅಂಥ ವಿಶಾಲ ಹೃದಯ ಇರತಕ್ಕಂಥ ವಿಶಾಲ ಕರ್ನಾಟಕ ನಮ್ಮದು. ಅನೇಕ ಅರಣ್ಯ ಸಂಪತ್ತು, ಖನಿಜ ಸಂಪತ್ತು, ನದಿ ಸರೋವರಗಳನ್ನ ಹೊಂದಿರತಕ್ಕಂಥ ನಾಡು ನಮ್ಮದು. ಅದರೊಟ್ಟಿಗೆ 8 ಜನ ಪಾಲ್ಕೆ ಪ್ರಶಸ್ತಿ ವಿಜೇತರು, ರಾಷ್ಟ್ರಕವಿ ಕುವೆಂಪು ಅವರು, ಇಂಥ ಮಹನೀಯರನ್ನ ಕಂಡಂಥ ನಾಡು ನಮ್ಮದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರು, ಕರ್ನಾಟಕ ಹೆಸರು ಮಾಡಿದೆ. 1956ರಲ್ಲಿ ಏಕೀಕರಣ ಆದಮೇಲೆ ಅಂದಿನಿಂದ ಇಂದಿನವರೆಗೂ ಕನ್ನಡ ನಾಡ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮದು ಮೈಸೂರು ರಾಜ್ಯ ಇತ್ತು. 1973ರಲ್ಲಿ ಇದು ಕರ್ನಾಟಕ ರಾಜ್ಯ ಆಯಿತು. ಕರ್ನಾಟಕ ರಾಜ್ಯ ಆದಮೇಲೆ ರಾಜ್ಯದ ಮೂಲೆ ಮೂಲೆಯಲ್ಲೂ ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ವರೆಗೂ ಕನ್ನಡದ ನಾಡ ಹಬ್ಬನ ಆಚರಣೆ ಮಾಡೋ ಪದ್ಧತಿ ಇದೆ. ಇಲ್ಲಿ ಇವತ್ತು ವಿದ್ಯಾರ್ಥಿಗಳು, ಸ್ಟಾಫು, ನಮ್ಮ ವೆಂಕಟೇಶ್ ಅವರು, ಇನ್ನೂ ಒಂದಷ್ಟು ಜನ ಬಂದಿರತಕ್ಕಂಥ ಅತಿಥಿಗಳು ಶಿಸ್ತುಬದ್ಧವಾಗಿ ನಮ್ಮ ನಾಡದೇವತೆ ಮೆರವಣಿಗೆ ಮೂಲಕ
ಸಾರ್ವಜನಿಕರ ಗಮನ ಸೆಳೀಬೇಕು ಅಂತೇಳಿ ನೀವು ಪಾದಯಾತ್ರೆ ಹೊರಟಿದ್ದೀರಾ. ತಾಯಿ ಭುವನೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ವಿಶೇಷವಾಗಿ ಈ ಕಾಲೇಜಿನಲ್ಲಿ ಕಲಿಯುವಂಥ ಮಕ್ಕಳು ಚೆನ್ನಾಗಿ ಕಲಿತು ನಮ್ಮ ಸಮಾಜಕ್ಕೆ ಆಸ್ತಿ ಆಗಬೇಕು. ಒಂದು ಹುಡುಗ ಏನಾದರೂ ಸಾಧನೆ ಮಾಡಿದ್ರೆ ಸಮಾಜ ಅವನ್ನ ಬೆರಳು ತೋರಿಸಿ ಹೊಗಳುತ್ತೆ. ಅದೇ ಏನಾದರೂ ತಪ್ಪು ಮಾಡಿದ್ರೆ ಬೆರಳು ತೋರಿಸಿ ಅವನಿಗೆ ಚೀಮಾರಿ ಹಾಕೋದು. ನಮ್ಮ ಆಸೆ ಈ ಕಾಲೇಜಿನಲ್ಲಿ ಓದೋ ಮಕ್ಕಳು, ವಿದ್ಯಾರ್ಥಿನಿಯರು ತನ್ನ ತಂದೆ ತಾಯಿಗೆ, ತನ್ನ ಕಾಲೇಜ್ಗೆ, ತನ್ನ ಜೀವನದ ಬದುಕು ಕಟ್ಕೊಳ್ಳೋಕ್ಕೆ ಒಳ್ಳೆಯ ಕೀರ್ತಿ ತರಲಿ, ಒಳ್ಳೆಯ ಮಕ್ಕಳಾಗಿ ಹೊರಹೊಮ್ಮಿ. ಕಾಲೇಜ್ ಆದಮೇಲೆ PU ಕಾಲೇಜ್ 2 ವರ್ಷ, ಅದಾದ ನಂತರ ಒಂದು 4 ವರ್ಷ ಡಿಗ್ರಿ. ಈ 6 ವರ್ಷಗಳ ಕಾಲ ಮನಸ್ಸನ್ನು ಹತೋಟಿ ಇಟ್ಕೊಳ್ಳಿ. ಮನಸ್ಸು ಚಂಚಲ, ಎಲ್ಲ ಬಯಸುತ್ತೆ, ಎಲ್ಲ ಬೇಕು ಅಂತ ಬಯಸುತ್ತೆ. ಒಳ್ಳೆ ಶೂ ಬೇಕು, ಒಳ್ಳೆ ಮೊಬೈಲ್ ಬೇಕು, ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಹೇರ್ ಕಟ್ ಮಾಡಿಸ್ಬೇಕು, ಎಲ್ಲ ಆಸೆ ತುಂಬಿ ತುಳುಕ್ತಾ ಇರುತ್ತೆ. ನಿಮ್ಮ ಮಾನಸಿಕ ಹತೋಟಿನ ಒಂದು 4-6 ವರ್ಷಗಳ ಕಾಲ ಹಿಡಿತದಲ್ಲಿ ಇಟ್ಕೊಂಡ್ರೆ ಆನಂತರ ನಿಮ್ಮ ಜೀವನ ಸುಖಮಯವಾಗಿ ನೀವು ಕಳೀಬೋದು. ಅಂಥ ವಿದ್ಯಾರ್ಥಿಗಳಾಗಿ ಈ ಕಾಲೇಜಿನಲ್ಲಿ ಅನೇಕ ಸಂಸ್ಕಾರಗಳ ಶೈಕ್ಷಣಿಕ ಜೊತೆಗೆ, ವಿದ್ಯಾಭ್ಯಾಸದ ಜೊತೆಗೆ ಇಲ್ಲಿನ ಸಂಸ್ಕಾರನೂ ಹೇಳ್ಕೊಡ್ತಾ ಇದ್ದಾರೆ ಈ ಕಾಲೇಜಿನಲ್ಲಿ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿ ನಿಮಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮ ಮನೆಯಿಂದ ನಾವು ಕನ್ನಡ ಪ್ರಾರಂಭ ಮಾಡಬೇಕು. ನಮ್ಮ ಮನೆಯಲ್ಲಿ ಫಸ್ಟ್ ಶುರು ಮಾಡೋದು. ಅಮ್ಮ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಣ್ಣ, ದೊಡ್ಡಣ್ಣ, ಅತ್ತೆ, ಮಾವ, ಈ ಭಾಷೆಗಳು ಬರಬೇಕು. ನಮ್ಮ ಮಕ್ಕಳು ಇವತ್ತು 80 ವರ್ಷದ ಅಜ್ಜಿನ ಆಂಟಿ ಅಂತಾರೆ, 80 ವರ್ಷದ ಮದುಕನ್ನು ಕೂಡ ಅಂಕಲ್ ಅಂತಾರೆ. ಆ ಭಾಷೆಗಳನ್ನ ಬೇಕು, ಇಂಗ್ಲೀಷ್ ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ, ಬದುಕೋಕ್ಕೋಸ್ಕರ ಈ ದೇಶದಲ್ಲಿ ನಾವು ತಲೆ ಎತ್ಕೊಂಡು ಬದುಕಬೇಕಾದ್ರೆ ಇಂಗ್ಲೀಷ್ ಅವಶ್ಯಕತೆ ಇದೆ. ಆದರೆ ನಮ್ಮ ಭಾಷೆನ ಕೊಂದು ಆ ಭಾಷೆಗೆ ಆದ್ಯತೆ ಕೊಡು. ನಮ್ಮ ಭಾಷೆ ನಮ್ಮ ಮನೆಯಲ್ಲಿ, ನಮ್ಮ ಬೀದಿಯಲ್ಲಿ, ನಮ್ಮ ಅಂಗಡಿಯಲ್ಲಿ, ಎಲ್ಲೇ ಹೋಗಲಿ ನಮ್ಮ ಭಾಷೆಗೆ ಆದ್ಯತೆ ಕೊಡಿ. ಕೆಲವು ರಾಜ್ಯಗಳಲ್ಲಿ ನೋಡಿರ್ಬೋದು ನೀವು, ತಮಿಳ್ನಾಡಿಗೆ ಹೋಗಿ ನೀವು ಬೇರೆ ಭಾಷೆ ಮಾತಾಡಲ್ಲ, ತಮಿಳೇ ಮಾತಾಡ್ತಾರೆ. ಆ ಅಭಿಮಾನ ಕನ್ನಡದ ನಮ್ಮವ್ರಿಗೂ ಇರಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿದ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸಾಹಿತಿ ಕಾಳೇಗೌಡ ನಾಗವಾರ್ ಮಾತನಾಡಿದರು. ಪ್ರಾಂಶುಪಾಲ BM ವೆಂಕಟೇಶ್, ಚಿತ್ರನಟ ಹೊನ್ನವಳ್ಳಿ ಕೃಷ್ಣ, ಕಿರುತೆರೆ ನಟಿ ಪುನೀತ್ ಗೌಡ, ಪ್ರಾಧ್ಯಾಪಕರಾದ ಜಯಶಂಕರ್ ಹಲಗೂರು, ಶ್ವೇತಾ ವೆಂಕಟೇಶ್, ರಾಘವೇಂದ್ರ ಮಸ್ಕಲ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369